ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಂತೇಶ್ ಟೆಣಗಿ. ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ ಸಿವಿಲ್ ಪೊಲೀಸ್ ನಾನ್ HK ಎಕ್ಸಾಮ್ 25/2/2024 ನಡೀತಕ್ಕಂಥ ಏನು ಸಿವಿಲ್ ಪೊಲೀಸ್ ನಾನ್ HK ಎಕ್ಸಾಮ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಮೆನ್ ಆಗಿರ್ಬೋದು ಹಾಗೆ ವುಮೆನ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಕಟ್ ಆಫ್ ನಿಲ್ತದ, ಹಾಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ 65ಕ್ಕಿಂತ ಕಡಿಮೆ ಅಂಕ ಬಂದವರು ಏನು ಮಾಡಬೇಕು, ಹಾಗೆ 65ಕ್ಕಿಂತ ಜಾಸ್ತಿ ಅಂಕ ಬಂದವರು ಏನು ಮಾಡಬೇಕು, ಹಾಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ದೈಹಿಕ ಪರೀಕ್ಷೆನ ಯಾವಾಗ ಆಗ್ಬೋದು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲಾಗಿರ್ತಕ್ಕಂಥದ್ದು ಪರೀಕ್ಷೆ ಹೇಗಿತ್ತು, ಈ ಒಂದು ಸಿವಿಲ್ ಪೊಲೀಸ್ ನಾನ್ HK ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಹೇಗಿತ್ತು ಎಂಬುದನ್ನ ಕೆಲವೊಂದಿಷ್ಟು ಮಾಹಿತಿನ ನಾವು ನೋಡೋದಾದ್ರೆ ಸ್ನೇಹಿತರೆ, ಮೊದಲಾಗಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಒಂದು ಒಳ್ಳೆಯ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಈ ಒಂದು ಸಿವಿಲ್ PC ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಕೀ ಆನ್ಸರ್ ನ ಅಪ್ಲೋಡ್ ಮಾಡಿರ್ತೀನಿ. ಇದು ತಾತ್ಕಾಲಿಕ ಕೀ ಆನ್ಸರ್ಗಳಾಗಿರ್ತವೆ. ಇನ್ನು KSP ವೆಬ್ಸೈಟ್ ನಲ್ಲಿ ಬಿಡ್ತಾ ಇರತಕ್ಕಂಥದ್ದು, KSP ಏನು ಆನ್ಲೈನ್ ವೆಬ್ಸೈಟ್ ನಲ್ಲಿ ಬಿಡ್ತಾರೆ. ಅವಾಗ ಈ ಒಂದು ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಗಳನ್ನ ನೋಡ್ಕೊಳ್ಳಿ. ಅವಾಗ ಅಧಿಕೃತವಾಗಿ ಕೀ ಆನ್ಸರ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಒಂದು ಕೀ ಆನ್ಸರ್ಗಳು ಈ ಒಂದು ವಾರದಲ್ಲಿ ಅಥವಾ ಈ ಒಂದು ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಈ ಒಂದು KSP ವೆಬ್ಸೈಟ್ ನಲ್ಲಿ ಈ ಒಂದು ಸಿವಿಲ್ PC ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಕೀ ಆನ್ಸರ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಅವಾಗ ತಾವುಗಳು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ನೋಡೋದಾದ್ರೆ CRDR ನಾನ್ HK ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಿಂತ ಈ ಒಂದು ಸಿವಿಲ್ PC ನಾನ್ HK ಎಕ್ಸಾಮ್ ಇತ್ತು ಸ್ವಲ್ಪ ಕಠಿಣವಾಗಿತ್ತು ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟ್ಗಳು ಹೇಳ್ತಿದ್ದಾರೆ, ಹಾಗೆ ನನ್ನ ಅನಿಸಿಕೆನೂ ಕೂಡ ಹೌದು. ಯಾಕಂದ್ರೆ ಮೊನ್ನೆ ನಡೆತಕ್ಕಂಥ ಏನು CRDR ನಾನ್ HK ಎಕ್ಸಾಮ್ ಇದೆ, ಅಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು 80 ಅಂಕಗಳನ್ನ ಪಡೆದವರು ಈ ಒಂದು ಸಿವಿಲ್ PC ನಾನ್ HK ಎಕ್ಸಾಮ್ ದಲ್ಲಿ 70 ಅಥವಾ 75ಕ್ಕಿಂತ 75 ಅಂಕಗಳನ್ನ ಪಡೆದಿದ್ದಾರೆ. ಇಲ್ಲಿಗೆ ನಾವು ತಾವುಗಳು ನೋಡಬಹುದು. ಮೊನ್ನೆ ನಡೆತಕ್ಕಂಥ ಕ್ವಶನ್ ಪೇಪರ್ ಹೇಗಿತ್ತು, ಈ ನಡೆತಕ್ಕಂಥ ಕ್ವಶನ್ ಪೇಪರ್ ಯಾವ ರೀತಿಯಾಗಿದೆ ಅಂತ ನೋಡಬಹುದು ಸ್ನೇಹಿತರೆ. ಈ ಒಂದು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡಾಗ ಈ ಒಂದು ಪ್ರಶ್ನೆ ಪತ್ರಿಕೆ ಕೂಡ ಹಳೆಯ ಮಾದರಿಯಲ್ಲಿದೆ, ಆದರೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ತಾ ಹೋಗ್ತಾ ಇದೆ. ಯಾವ ರೀತಿ ಅಂತಂದ್ರೆ, ಮೊನ್ನೆ ನಡೆತಕ್ಕಂಥ ಏನು CRDR ನಾನ್ HK ಎಕ್ಸಾಮ್ ಇತ್ತು, ಇಲ್ಲಿ ಪ್ರಶ್ನೆ ಪತ್ರಿಕೆಗಳ ಕೇಳುವ ವಿಧಾನ ಯಾವ ರೀತಿಯಾಗಿತ್ತು ಅಂದ್ರೆ, ಅಲ್ಲಿ ಸ್ವಲ್ಪ ಅನಾಲಿಟಿಕ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ವು. ಯಾವ ರೀತಿಯಾಗಿತ್ತಂದ್ರೆ, ತಾವುಗಳು ನೋಡಬಹುದು, ಒಂದು ಪ್ರಶ್ನೆಯನ್ನ ಕೊಟ್ಟಿದ್ರು, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ರು. ಆದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿದೆ ಅಂತಂದ್ರೆ, ನಿಮ್ಮ ನಾಲೆಜ್ ಅನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಅಂದ್ರೆ ನಿಮ್ಮ ನಾಲೆಜ್ ಅನ್ನ ಚೆಕ್ ಮಾಡತಕ್ಕಂಥ ಪ್ರಶ್ನೆಗಳು ಇವತ್ತಿನ ಈ ಒಂದು ಏನು ಸಿವಿಲ್ ಪೊಲೀಸ್ ನಾನ್ HK ಎಕ್ಸಾಮ್ ಇದೆ, ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತಾವ ಅಂತ ಗೊತ್ತಿದೆ ಸ್ನೇಹಿತರೆ. ಇಲ್ಲಿ ಡೈರೆಕ್ಟ್ ಮತ್ತೆ ರಿಪೀಟೆಡ್ ಪ್ರಶ್ನೆಗಳು ಕೂಡ ಕಡಿಮೆ ಆಗಿದಾವ ಅಂತ ತಾವು ನೋಡಿರ್ಬೋದು. ಹಾಗೆ ಸ್ನೇಹಿತರೆ, ನೋಡೋದಾದ್ರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ, ಕನ್ನಡ ಭಾಷಾಂತರ ಸರಿಯಾಗಿರ್ಲಿಲ್ಲ ಸರ್ ಕೆಲವೊಂದಿಷ್ಟು ಪ್ರಶ್ನೆಗಳು ಅಂತ ಇದ್ದಾರೆ. ಹೌದು, ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳೇನಿದಾವೆ, ಕೆಲವೊಂದಿಷ್ಟು ಏನು ಕನ್ನಡ ಗ್ರಾಮರ್ ಆಗಿರ್ಬೋದು, ಕೆಲವೊಂದಿಷ್ಟು ಭಾಷಾಂತರದಲ್ಲಿ ಸ್ವಲ್ಪ ಮಿಸ್ಟೇಕ್ಗಳಾಗಿದ್ದವು. ಇದು ಏನು ನಾರ್ಮಲ್ ಆಗಿರ್ತದೆ, ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳು ಇದೇ ರೀತಿಯಾಗಿರ್ತವೆ. ಅವತ್ತಿನ ಆ ಒಂದು ಉದ್ದೇಶದಿಂದ ಯಾವ ಕಾರಣಕ್ಕೂ ನಾವು ಏನ್ ಮಾಡ್ತೇವೆ ಹೋಗಿ ಅಂತಂದ್ರೆ, ಕನ್ನಡದಲ್ಲಿ ಏನಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗಿ. ಆದ್ರೆ ಕೆಲವೊಂದಿಷ್ಟು ಏನಾದರೂ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಡೌಟ್ಗಳು ಬಂದ್ರೆ ನೀವು ಏನ್ ಮಾಡಿ ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ಏನು ಪ್ರಶ್ನೆಗಳಿರ್ತವೆ, ತಾವುಗಳು ಅವುಗಳನ್ನ ನೋಡಿ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರನ ಹಾಕ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಒಂದು ಪರೀಕ್ಷೆನ ತೆಗೆದುಕೊಂಡಾಗ ತುಂಬಾ ಒಂದು ಒಳ್ಳೆಯವಾದಂಥ ಪ್ರಶ್ನೆ ಪತ್ರಿಕೆ ಇತ್ತು. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಬಂದ್ರೆ ಯಾವತ್ತು ಕಾರಣಕ್ಕೂ ಯಾವ ರೀತಿಯಾಗಿ ಸ್ಟಡಿಯನ್ನ ಮಾಡಬೇಕು ಎಂಬುದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿಕೊಂಡು ಮುಂದೆ ನಡೆತಕ್ಕಂಥ ನೇಮಕಾತಿಗಳಿಗೆ ಓದ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನು ಯಾವ ಒಂದು ವಿಷಯದ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿದ್ದು, ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳು ಬಂದಿದ್ದು ಎಂಬುದನ್ನ ಈಗಾಗಲೇ ನಾನು ಕೀ ಆನ್ಸರ್ ಮಾಡುವಾಗ ಕೂಡ ಹೇಳಿದ್ದೆ. ಹಾಗೆ ಒಂದ್ಸಲ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೈನ್ಸ್ ಅಂಡ್ ಟೆಕ್ ಅಲ್ಲಿ 16 ಪ್ರಶ್ನೆಗಳು ಬಂದಿದ್ವು. ಹಾಗೆ ಜಿಯೋಗ್ರಫಿಯಲ್ಲಿ 15 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಹಾಗೆ ICಯಲ್ಲಿ 21 ಪ್ರಶ್ನೆಗಳನ್ನ ಕೇಳಿದರೆ, ಹಿಸ್ಟ್ರಿಯಲ್ಲಿ 15, ಹಾಗೆ GKಯಲ್ಲಿ 5 ಪ್ರಶ್ನೆಗಳು ಬಂದಿದ್ವು. ಹಾಗೆ ಕರೆಂಟ್ ಅಫೇರ್ಸ್ ಅಲ್ಲಿ 3 ಪ್ರಶ್ನೆಗಳನ್ನ ಕೇಳಿದರೆ, ಮೆಂಟಲ್ ಎಬಿಲಿಟಿಯಲ್ಲಿ 15 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಹಾಗೆ ಎಕನಾಮಿಕ್ಸ್ ನಲ್ಲಿ 10 ಪ್ರಶ್ನೆಗಳು ಈ ಒಂದು ಸಿವಿಲ್ PC ನಾನ್ HK ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಈ ಒಂದು ವಿಷಯದ ಮೇಲೆ ಬಂದಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಹಾಗಾದ್ರೆ ಸ್ನೇಹಿತರೆ, ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈ ಪರೀಕ್ಷೆ ಚೆನ್ನಾಗಿ ಆಗದೆ ಇರೋರು ಏನ್ ಮಾಡೋದು ಸರ್, 65ಕ್ಕಿಂತ ಕಡಿಮೆ ಅಂಕ ಬಂದರು. ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, 65ಕ್ಕಿಂತ ಕಡಿಮೆ ಅಂಕ ಬಂದರು ಏನ್ ಮಾಡ್ಬೇಕು ಸರ್ ಅಂತ ನಾವು ನೋಡ್ತಾ ಹೋಗೋದಾರೆ ಸ್ನೇಹಿತರೆ. ಇದೇ ಒಂದು ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ತಾವುಗಳು ಓದ್ತಾ ಹೋಗಿ ಅಂತ ಹೇಳ್ತೀರಿ. ತಮ್ಗೆಲ್ಲರಿಗೂ ಗೊತ್ತಿರದೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿರ್ತಾರೆ, 23, 24 ಏನು ಏಜ್ ಇರ್ತಾರಲ್ಲ, ಅವರು ಈಗ ತಾನೇ ಫೀಲ್ಡ್ಗೆ ಬಂದಿರ್ತಾರೆ ಅಂತಂದ್ರೆ ಓದೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರು ಏನ್ ಮಾಡಿ ಅಂತಂದ್ರೆ, ಇದೇ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ತಾವುಗಳು ಓದ್ತಾ ಹೋಗಿ ಅಂತ ಹೇಳ್ತೀನಿ. ಯಾವ ರೀತಿ ಅಂತಂದ್ರೆ, ಇನ್ನೂ
ಕೂಡ PCಯ ಹಲವಾರು ನೇಮಕಾತಿಗಳಿದ್ದಾವೆ ಸ್ನೇಹಿತರೆ. ಸೊ 2023 ಮತ್ತು 24ರ ನೇಮಕಾತಿಗಳು ಸೊ ಇನ್ನೂ ಕೂಡ ಆಗಿಲ್ಲ. ಸೊ ಮುಂದೆ ಆಗುವ ಸಾಧ್ಯತೆ ಇದೆ. ಸೊ ಏನಂದ್ರೆ 2000ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಖಾಲಿ ಇದಾವೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ನೋಡೋಣ ಸೊ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವೆ, ಸೊ ಎಷ್ಟು ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ನೋಡೋಣ. ಸೊ ಆದರೆ ಆ ಒಂದು ಉದ್ದೇಶದಿಂದ ಸೊ ಹಲವಾರು ನೇಮಕಾತಿಗಳಿರೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ಓದೋದನ್ನ ಬಿಡಕೋಬೇಡಿ. ಸೊ ಇದೇ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ತಾವುಗಳು ಓದಿ ಅಂತ ಹೇಳ್ತೀನಿ. ಹಾಗೆ ತುಂಬ ಸಮಯ ಇರೋದ್ರಿಂದ ಸೊ DSRT ಆಗಿರ್ಬೋದು ಹಾಗೆ NCERT ಪುಸ್ತಕಗಳನ್ನ ತಾವುಗಳು ಓದಿ ಅಂತ ಹೇಳ್ತೀನಿ. ಸೊ ಯಾಕಂತಂದ್ರೆ ಸೊ ಮೊನ್ನೆ ನೀಡಿರ್ತಕ್ಕಂಥ ಏನು ಪ್ರಶ್ನೆ ಪತ್ರಿಕೆ ಏನಿದೆ ಈ ಒಂದು ಸಿವಿಲ್ PC ನಾನ್ HK ಸಂಬಂಧಪಟ್ಟಂತೆ ಸೊ ಮೇನ್ ಆಗಿರ್ತಕ್ಕಂಥ ಬೇಸಿಕ್ ಪ್ರಶ್ನೆಗಳು ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಈ ಒಂದು ಪುಸ್ತಕಗಳಿಂದ ಬಂದಿರ್ತವೆ. ಸೊ ಈ ಒಂದು ಪುಸ್ತಕಗಳಿಂದ ಬಂದಿರತಕ್ಕಂಥ ಪ್ರಶ್ನೆಗಳಾಗಿರೋದ್ರಿಂದ ತಾವುಗಳು ಬೇಸಿಕ್ ಆಗಿರತಕ್ಕಂಥದ್ದು ಸೊ ಬೇಸಿಕ್ ಆಗಿರತಕ್ಕಂಥ ನಾಲೆಜ್ ಅನ್ನ ನೀವು ಪಡೆದರೆ ಮಾತ್ರ ಸೊ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೀವು ಉತ್ತರವನ್ನು ನೀಡಬಹುದು. ಸೊ ಆ ಒಂದು ಉದ್ದೇಶದಿಂದ ಸೊ NCERT ಆಗಿರ್ಬೋದು ಅಥವಾ DSRT ಏನು ಕರ್ನಾಟಕ ಸ್ಟೇಟ್ ಬುಕ್ಸ್ಗಳಿದ್ದಾವೆ ತಾವುಗಳು ಅವುಗಳನ್ನ ನೋಡಿ ಸರಿಯಾಗಿರ್ತಕ್ಕಂಥ ನೋಟ್ಸ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇನ್ನು ದಿನಾಲು ಪ್ರಜಾವಾಣಿ ಪತ್ರಿಕೆಗಳನ್ನ ಓದಿ ಸ್ನೇಹಿತರೆ. ಸೊ ದಿನಾಲು ಪ್ರಜಾವಾಣಿ ಪತ್ರಿಕೆಗಳನ್ನ ಓದಿ ಸಾಧ್ಯವಾದಷ್ಟು ಅದನ್ನು ನೋಟ್ಸ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಪ್ರಜಾವಾಣಿ ಪತ್ರಿಕೆಗಳನ್ನ ಓದಿ ಅದನ್ನು ನೋಟ್ಸ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಹಾಗೆ ನಿಮಗಾಗಿ ಕೂಡ ಒಂದು ಟೆಲಿಗ್ರಾಮ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಒಂದು ಸ್ಪರ್ಧಾ ಕಾಲಾಗ್ನಿ ಏನು ಟೆಲಿಗ್ರಾಮ್ ಚಾನಲ್ ಇದೆ ಸೊ ಇದರಲ್ಲಿ ನಿಮಗೆ ಸಂಬಂಧಪಟ್ಟಂತೆ ಏನು ಮುಂಬರುವಂಥ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಹಲವಾರು ಮಾಹಿತಿಗಳು ಎಕ್ಸಾಂಪಲ್ ಆಗಿ ಇಂಥ ಪೇಪರ್ ಕಟಿಂಗ್ಸ್ ಆಗಿರ್ಬೋದು, ಹಾಗೆ GK ಟುಡೇ ಪ್ರಶ್ನೆಗಳಾಗಿರ್ಬೋದು, ಹಾಗೆ ದಿನಪತ್ರಿಕೆಗಳಾಗಿರ್ಬೋದು, ಇವುಗಳೆಲ್ಲವೂ ಕೂಡ ಸೊ ಈ ಒಂದು ಏನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸೊ ನೀಡ್ತೀವಿ. ಸೊ ತಾವುಗಳು ಯಾರು ಜಾಯ್ನ್ ಆಗಿಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಈ ಒಂದು ವಿಡಿಯೋ ಮುಗಿದ ನಂತರ ಸೊ ತಾವುಗಳೆಲ್ಲರೂ ಕೂಡ ಈ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ಈಗಾಗಲೇ ಹೇಳಿದಾಗೆ ಸೊ ಹಲವಾರು ನೇಮಕಾತಿಗಳಿದ್ದಾವೆ ಸ್ನೇಹಿತರೆ. ಸೊ KPSC ಆಗಿರ್ಬೋದು ಈಗಾಗಲೇ ಸೊ ವಿಲೇಜ್ ಅಕೌಂಟೆಂಟ್ ಅನ್ನು ಕರೆದಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ PDO ಕಾಲ್ ಆಗೋದಿದೆ. ಹಾಗೆ ಈಗಾಗಲೇ KS ಕೂಡ ಕಾಲ್ ಆಗಿದೆ. ಸೊ ಇವುಗಳೆಲ್ಲೂ ಕೂಡ ಹಲವಾರು ನೇಮಕಾತಿಗಳಿದ್ರೆ ಸೊ ಸಾಧ್ಯಪಟ್ಟು ಅವುಗಳನ್ನು ಕೂಡ ನೀವು ಓದ್ಕೊತ ಹೋಗಿ. ಸೊ ಅವುಗಳು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ನೋಡಿದ್ರೆ ಸ್ನೇಹಿತರೆ ಸೊ ಪರೀಕ್ಷೆ ಚೆನ್ನಾಗಿ ಆದವರು ಏನು ಮಾಡೋದು ಸರ್ 65+ ಅಂಕ ಬಂದವರು ಅಂದರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ 65 ಅಂಕ ಬಂದವರು ಸೊ ಏನು ಮಾಡೋದು ಸರ್ ಅಂತ ನೋಡಿದ್ರೆ ಸ್ನೇಹಿತರೆ ಸೊ ಓದೋದನ್ನ ನಿಲ್ಸೋಕೋಬೇಡಿ ಸ್ನೇಹಿತರೆ. ಸೊ ಯಾವುದೇ ಕಾರಣಕ್ಕೂ ಸೊ ಓದೋದನ್ನ ನಿಲ್ಸೋಕೋಬೇಡಿ. ಸೊ ಓದ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಎಲ್ಲಿವರೆಗೂ ಅಂತಂದರೆ ಸೊ ನಿಮ್ಮ ಮನೆಗೆ ಸೊ ಆರ್ಡರ್ ಕಾಪಿ ಬರೋವರೆಗೂ ಸೊ ಓದ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಯಾಕಂದರೆ ಸೊ ಯಾವ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಸೊ ಓದೋದನ್ನ ನಿಲ್ಸೋಕೋಬೇಡಿ, ಕಂಟಿನ್ಯೂ ಆಗಿ ಓದ್ತಾ ಹೋಗಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಹೊರಗಡೆ ಊಟ ಮಾಡಿ ಸೊ ತೂಕ ಕಡಿಮೆ ಮಾಡಿಕೊಂಡಿರ್ತೀರ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಈಗಾಗಲೇ ನೀವು ಎಕ್ಸಾಮ್ ಅನ್ನು ಬರೆದಿದ್ದೀರಿ. ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಅನ್ನು ಬರೆದಿದ್ದೀರಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಫಿಸಿಕಲ್ ಎಕ್ಸಾಮ್. ಸೊ ಫಿಸಿಕಲ್ ಎಕ್ಸಾಮ್ಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ದೈಹಿಕವಾಗಿ ಸದೃಢತೆ ಅಂದರೆ ದೈಹಿಕವಾಗಿ ನೀವು ಉತ್ತಮವಾಗಿದ್ದರೆ ಮಾತ್ರ ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಏನು ಫಿಸಿಕಲ್ ಎಕ್ಸಾಮ್ ಬರ್ತದ ಸೊ ಅಲ್ಲಿ ನೀವು ಪಾಸ್ ಆಗೋಕ್ಕೆ ಸಾಧ್ಯ ಆಗುತ್ತದ. ಸೊ ಆ ಒಂದು ಉದ್ದೇಶದಿಂದ ಏನು ಧಾರವಾಡ ಆಗಿರ್ಬೋದು ಸೊ ಬೆಳಗಾವಿ, ಬಿಜಾಪುರ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇನಾಗಿರ್ತಾರೆ ಸೊ ಹೊರಗಡೆ ಊಟವನ್ನು ಮಾಡಿರ್ತಾರೆ. ಸೊ ಹೊರಗಡೆ ಊಟವನ್ನು ಮಾಡೋದ್ರಿಂದ ಏನಾಗುತ್ತೆ ಸೊ ಕೆಲವೊಂದಿಷ್ಟು ಓದುವ ಪ್ರೆಷರ್ ಇರೋದ್ರಿಂದ ಸೊ ತಾನಾಗೆ ತೂಕ ಕಡಿಮೆ ಆಗಿರ್ತದ. ಸೊ ಆ ಒಂದು ಉದ್ದೇಶದಿಂದ ಏನು ಮಾಡಿ ಅಂತಂದರೆ ಸೊ ಹೊರಗಡೆ ಊಟ ಮಾಡಿದವರು ಸೊ ತೂಕ ಕಡಿಮೆ ಆಗಿರ್ತದ. ಸೊ ಸರಿಯಾಗಿ ಸೊ ಮನೆಯಲ್ಲಿರ್ತಕ್ಕಂಥ ಊಟವನ್ನು ಮಾಡಿ ಅಥವಾ ಜಾಸ್ತಿ ಊಟವನ್ನು ಮಾಡಿ ನಿಮ್ಮ ತೂಕವನ್ನು ಜಾಸ್ತಿ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು ನಮ್ಮ ಮಹಿಳಾ ಅಭ್ಯರ್ಥಿಗಳಿಗೆ ಸೊ ವುಮೆನ್ ಏನು ಕ್ಯಾಂಡಿಡೇಟ್ ಇದ್ದಾವೆ ಸೊ ದಯವಿಟ್ಟು ನೀವೇನು ಮಾಡಿ ಚೆನ್ನಾಗಿ ಊಟ ಮಾಡಿ. ಯಾಕಂದರೆ ಸೊ ನಿಮಗೆ ಈ ಒಂದು ಫಿಸಿಕಲ್ಗೆ ಸಂಬಂಧಪಟ್ಟಂತೆ 45+ ತೂಕ ಇರೋದ್ರಿಂದ ಸೊ ಯಾವುದೇ ಕಾರಣಕ್ಕೂ 45ಕ್ಕಿಂತ ಕಡಿಮೆ ತೂಕ ಬಂದರೆ ಸೊ ನಿಮಗೇನಾಗುತ್ತೆ ಅಂತಂದರೆ ಈ ಒಂದು ಸಿವಿಲ್ ಪೊಲೀಸ್ ಫಿಸಿಕಲಲ್ಲಿ ಸೊ ಖಂಡಿತವಾಗಿ ಫೇಲ್ ಆಗ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಸೊ 45 ಏನು kg ಇದೆ ಸೊ ಇದಕ್ಕಿಂತ ಜಾಸ್ತಿ ಇರಲಿ ಅಂತ ಹೇಳ್ತೀನಿ. ಸೊ ಚೆನ್ನಾಗಿ ಊಟ ಮಾಡಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ದೈಹಿಕ ಪರೀಕ್ಷೆ. ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ತಯಾರಿನ ಆರಂಭ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಸೊ ದೈಹಿಕ ಪರೀಕ್ಷೆ ಯಾವಾಗ ಆಗ್ಬೋದು, ಹಾಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ದೈಹಿಕ ಪರೀಕ್ಷೆ ತಯಾರಿ ಯಾವ ರೀತಿ ಇರಬೇಕು ಎಂಬುದನ್ನು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೊ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ದೈಹಿಕ ಪರೀಕ್ಷೆ ನಂತರ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ವೈದ್ಯಕೀಯ ಪರೀಕ್ಷೆ. ಈ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ತೆಗೆದುಕೊಂಡಾಗ ತಮಗೆಲ್ಲರಿಗೂ ಗೊತ್ತು ಸೊ ಫಿಸಿಕಲಲ್ಲಿ ಇರ್ತಕ್ಕಂಥದ್ದು ರನ್ನಿಂಗ್ ಇರ್ತದೆ, ರನ್ನಿಂಗು ಅದು ಇದು ಎಲ್ಲನೂ ಮಾಡ್ತೀರಾ. ಸೊ ಬಟ್ ವೈದ್ಯಕೀಯ ಪರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ಸೊ ತುಂಬ ಇಂಪಾರ್ಟೆಂಟ್ ಅಂಗಗಳಿರ್ತವೆ. ಸೊ ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಇರತಕ್ಕಂಥ ಅಂಗಗಳನ್ನ ಚೆಕ್ ಮಾಡೋದ್ರಿಂದ ಸೊ ಒಂದು ಸಲ ಏನು ಮಾಡಿ ಅಂತಂದರೆ ಸೊ ನಿಮ್ಮ ನಿಯರೆಸ್ಟ್ ಇರ್ತಕ್ಕಂಥ ಸೊ ಜಿಲ್ಲೆಗಳಲ್ಲಿ ಏನು ಮಾಡಿ ಹೋಗಿ ಭೇಟಿ ಕೊಡಿ. ಸೊ ಭೇಟಿ ಕೊಟ್ಟು ಕಣ್ಣಾಗಿರ್ಬೋದು, ಹಾಗೆ ಕಿವಿಗಳಾಗಿರ್ಬೋದು, ಹಾಗೆ ಬ್ಲಡ್ ಆಗಿರ್ಬೋದು, ಸೊ ಇವುಗಳನ್ನೆಲ್ಲವೂ ಕೂಡ ಸೊ ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ
ಯಾಕಂತಂದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಎಕ್ಸಾಂಪಲ್ ಆಗಿ ಕಿವಿಯಲ್ಲಿ ಏನಾದರೂ ಟೊಮೆಟೊಗಳ ಪ್ರಾಬ್ಲಮ್ ಇದ್ದರೆ ಕೆಲವೊಂದು ಟೊಮೆಟೊಗಳು ಹರಿದಿರ್ತವೆ. ಸೊ ಅವ್ರ ರೀತಿಯಾಗಿ ಪ್ರಾಬ್ಲಮ್ ಆಗಿದ್ರೆ ಅದನ್ನ ಆಪರೇಷನ್ ಮಾಡಿಕೊಂಡು ಕೂಡ ಕ್ಲಿಯರ್ ಮಾಡ್ಕೋಬೋದು. ಸೊ ತುಂಬ ನಿಮಗೆ ಟೈಮ್ ಇರೋದ್ರಿಂದ ಸೊ ಇನ್ನೂ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ದೈಹಿಕ ಪರೀಕ್ಷೆ 2-3 ತಿಂಗಳು, ಅಂದರೆ ದೈಹಿಕ ಪರೀಕ್ಷೆ ಅಲ್ಲ, ಸೊ ವೈದ್ಯಕೀಯ ಪರೀಕ್ಷೆ 2-3 ತಿಂಗಳು ಅಂತರದಲ್ಲಿರ್ತದೆ. ಸೊ ಆ ಒಂದು ಸಮಯದಿಂದ ಸೊ ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟನ್ನು ತಗೊಂಡು ಸೊ ಮುಂಬರುವಂಥ ಪರೀಕ್ಷೆಗೆ ತಾವುಗಳು ತಯಾರಾಗಿ ಅಂತ ಹೇಳ್ತೀರಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಪರೀಕ್ಷೆಗೆ ಚೆನ್ನಾಗಿ ಆದವ್ರು ಏನು ಮಾಡಬೇಕಪ್ಪ ಅಂದರೆ ಸೊ 65 ಅಂಕಗಳನ್ನ ಪ್ಲಸ್ ಬಂದವರು ಸೊ ಚೆನ್ನಾಗಿ ಊಟವನ್ನು ಮಾಡಿ ಸೊ ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದೈಹಿಕ ಪರೀಕ್ಷೆ ಪ್ರಾರಂಭ ಮಾಡಿ ತಯಾರಿಯನ್ನು ಪ್ರಾರಂಭ ಮಾಡಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ನಾವು ಯಾವ ರೀತಿಯಾಗಿ ತಯಾರಿ ಮಾಡಬೇಕು ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಸೊ ನಾವು ಯಾವ ರೀತಿಯಾಗಿ ಓಡಬೇಕು, ಸೊ ಡಿಪ್ಸನ್ನು ಯಾವ ರೀತಿಯಾಗಿ ಓಡಬೇಕು, ಸೊ ಈ ರೀತಿಯಕ್ಕಂಥ ಹಲವಾರು ಮಾಹಿತಿಗಳನ್ನ ಸೊ ಮುಂಬರುವಂಥ ಏನು ವಿಡಿಯೋದಲ್ಲಿ ನಾನು ಮಾಡಿ ಹಾಕ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಾವುಗಳು ವೈದ್ಯಕೀಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಈಗಾಗಲೇ ವಿಡಿಯೋನ ಮಾಡಿಕ್ಕಿದ್ದೀನಿ. ಸೊ ವೈದ್ಯಕೀಯ ಪರೀಕ್ಷೆಗೆ ಏನಾದರೂ ಪ್ರಾಬ್ಲಮ್ಗಳಿದ್ರೆ ಸೊ ತಾವುಗಳು ಆ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇದಿಷ್ಟು ಏನಪ್ಪ ಅಂದರೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥದ್ದು, ಅಂದರೆ ಮುಂಬರುವ ಮಾಹಿತಿಗಳನ್ನ ಇಲ್ಲಿ ನೀಡಿದ್ದೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ, ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಕಟಪ್ ಎಷ್ಟು ನಿಲ್ತದ ಸರ್ ಅಂತ ಹಲವಾರು ಜನ ಮಾಹಿತಿನ ಕೇಳ್ತಾ ಇದ್ರಿ. ಸೊ PC ಸಿವಿಲ್ ನಾನ್ HK ಎಕ್ಸಾಮ್ಸ್ ಪಟ್ಟೆ ಎಷ್ಟು ಕಟಪ್ ನಿಲ್ತದ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ, ಅಂದರೆ ಕೆಲವೊಂದಿಷ್ಟು ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಸೊ ಹೆಚ್ಚು ಕಟಪ್ ನಿಲ್ತದ, ಕೆಲವೊಂದಿಷ್ಟು ಜಿಲ್ಲೆಯಲ್ಲಿ ಏನಾಗುತ್ತೆ ಅಂದರೆ ಸೊ ಲೋ ಕಟಪ್ ನಿಲ್ತದ. ಸೊ ಎಕ್ಸಾಂಪಲ್ ಆಗಿ ಬೆಳಗಾವಿ ಆಗಿರ್ಬೋದು, ಹಾಗೆ ಬಿಜಾಪುರ. ಸೊ ಬೆಳಗಾವಿ ಮತ್ತು ಬಿಜಾಪುರ ಅಂತಂದರೆ ಸೊ ಎರಡೂ ಜಿಲ್ಲೆಗಳು ತುಂಬ ಕಾಂಪಿಟೇಷನಲ್ಲಿ ಇರ್ತವೆ. ಸೊ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಸಮಯದಲ್ಲಿ ಬಿಜಾಪುರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು. ಸೊ ಬೆಳಗಾವಿ ಒಂದೊಂದ್ಸಲ GM ಅಲ್ಲಿ ಏನಾಗುತ್ತೆ ಅಂತಂದರೆ ಸೊ GM ಅಲ್ಲಿ 1:1 ಕಟಪ್ ಹೇಳ್ತಾ ಇದ್ದೀನಿ. 1:1 ಕಟಪಲ್ಲಿ ಸೊ 78 ಮಟ್ಟ ಹೋಗಿದೆ. ಹಾಗೆ ಬಿಜಾಪುರ ಇಲ್ಲೇ ಆಗಿರ್ಬೋದು. ಸೊ 77 ಮತ್ತು 78 ತನಕನೂ ಸೊ ಬಿಜಾಪುರದಲ್ಲಿ GM ಕಟಪ್ ನಿಲ್ತಿದೆ. ಸೊ ಆ ಒಂದು ದೇಶದ ಕೆಲವೊಂದಷ್ಟು ಸಮಯದಲ್ಲಿ ಬೆಳಗಾವಿ ಏನಾಗಿದೆ ಅಂತಂದರೆ ಸೊ 70 ಆದವರು ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಸೊ 70 ಆದವರು ಕೂಡ GM ಅಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಸೊ ಈ ರೀತಿ ಇರೋದ್ರಿಂದ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮೇಲೆ ಅನುಸಾರ ಆಗುತ್ತದೆ. ನಾನಿಲ್ಲಿ ಓವರಲ್ ಆಗಿ ಸೊ ಎಲ್ಲ ಜಿಲ್ಲೆಗಳಲ್ಲಿ ಅಥವಾ ಎಲ್ಲ ಒಂದು ಜಿಲ್ಲೆಗಳನ್ನ ಪರಿಗಣಿಸಿದರೆ ಸೊ ಆನ್ ಆ್ಯಂಡ್ ಎವರೇಜ್ ಆಗಿ ಎಷ್ಟು ಕಟಪ್ ನಿಲ್ತದ ಅಂತ ನಾನು ಅದನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಲವೊಂದಿಷ್ಟು ಅಂದರೆ ಕೆಲವೊಂದಿಷ್ಟು ಜಿಲ್ಲೆಗಳು ಜಾಸ್ತಿಯಾಗಿ ನಿಲ್ಬೋದು, ಕೆಲವೊಂದಿಷ್ಟು ಜಿಲ್ಲೆಗಳು ಸೊ ಕಡಿಮೆಯಾಗಿ ನಿಲ್ಬೋದು. ಅದು ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಪಿಟೇಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ನಾನು ಎವರೇಜ್ ಆಗಿ ಈ ಒಂದು ಫಿಸಿಕಲನ್ನು ಕಟಪನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಸೊ ಈ ಒಂದು ಫಿಸಿಕಲ್ಗೆ ಸಂಬಂಧಪಟ್ಟಂತೆ ಸೊ ಮೆನ್ ಕಟಪ್ ಎಷ್ಟು ನಿಲ್ಬೋದು ಸರ್ 1:5 ಲಿಸ್ಟ್ಗೆ, ಅಂದರೆ ಫಿಸಿಕಲ್ಗೆ ಎಷ್ಟು ಕಟಪ್ ನಿಲ್ಬೋದು ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ಮೊದಲಾಗಿರ್ತಕ್ಕಂಥದ್ದು ಸೊ GM ಜನರಲ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 65ರಿಂದ 68 ಅಂಕಗಳನ್ನ ಪಡೆದವರು ಸೊ ಈ ಒಂದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಸೊ ಫಿಸಿಕಲ್ಗೆ ಆಯ್ಕೆ ಆಗ್ತಿದ್ದಾರೆ. ಸೊ ಈಗಾಗಲೇ ಹೇಳಿದಾಗೆ ಸೊ ಪರೀಕ್ಷೆ ತುಂಬ ಕಠಿಣವಾಗಿತ್ತು. ಏನಪ್ಪ ಅಂದರೆ ಸೊ ಮನೆ ನೀಡತಕ್ಕಂಥ ಏನು CRDR ನಾನ್ HK ಎಕ್ಸಾಮ್ ಏನಿದೆ ಅದಕ್ಕಿಂತನೂ ಸೊ ಈ ಒಂದು ಪರೀಕ್ಷೆ ತುಂಬ ಕಠಿಣವಾಗಿರೋದ್ರಿಂದ ಸೊ ಆ ಒಂದು ಪರೀಕ್ಷೆಗಿಂತನೂ ಸೊ ಈ ಒಂದು ಪರೀಕ್ಷೆಯಲ್ಲಿ ಸೊ ಕಟಪ್ ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೆ ನೀವು ನೆಕ್ಸ್ಟ್ ನೋಡೋದಾದ್ರೆ ಸೊ 3A ಯಲ್ಲಿ 63ರಿಂದ 67 ಅಂಕಗಳನ್ನ ಪಡೆದವರು, ಹಾಗೆ 3B ಯಲ್ಲಿ ಸೊ 64ರಿಂದ 68 ಅಂಕಗಳನ್ನ ಪಡೆದವರು, ಹಾಗೆ ಕ್ಯಾಟಗರಿ 1ರಲ್ಲಿ 63ರಿಂದ 66 ಅಂಕಗಳನ್ನ ಪಡೆದವರು, ಹಾಗೆ 2A ಯಲ್ಲಿ ಸೊ 62ರಿಂದ 64 ಅಂಕಗಳನ್ನ ಪಡೆದವರು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು 2B ಯಲ್ಲಿ 61ರಿಂದ 63 ಅಂಕಗಳನ್ನ ಪಡೆದವರು. ಇನ್ನು ಎಕ್ಸ್ ಆರ್ಮಿಯಲ್ಲಿ ಸೊ 35ರಿಂದ 39 ಅಂಕಗಳನ್ನ ಪಡೆದವರು, ಹಾಗೆ ಇನ್ನು SC ಯಲ್ಲಿ 60ರಿಂದ 63 ಅಂಕಗಳನ್ನ ಪಡೆದವರು, ಹಾಗೆ ST ಯಲ್ಲಿ 64ರಿಂದ 66 ಅಂಕಗಳನ್ನ ಪಡೆದವರು. ಇನ್ನು PDP ಯಲ್ಲಿ 59ರಿಂದ ಸೊ 63 ಅಂಕಗಳನ್ನ ಪಡೆದವರು ಏನು ಅಭ್ಯರ್ಥಿಗಳಿದ್ದಾರೆ ಸೊ ಮೆನ್ ಅಭ್ಯರ್ಥಿಗಳು. ಸೊ ಇವರು ಫಿಸಿಕಲ್ಗೆ ಅರ್ಹರಾಗ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಏನು ಕೊಟ್ಟಿದ್ದೀನಿ ಕಟಪ್ಪು ಸೊ ಇದಕ್ಕಿಂತ ಕಡಿಮೆ ನಿಲ್ಲುತ್ತೆ ಹೊರತು ಇದಕ್ಕಿಂತ ಜಾಸ್ತಿ ನಿಲ್ಲೋದಿಲ್ಲ. ಆದರೆ ಇಲ್ಲಿ ಜಾಸ್ತಿ ನಿಲ್ಬೋದು ಅಂತಂದರೆ ಸೊ ಇಲ್ಲಿ ಹೇಳಿದನಲ್ಲ ಸೊ ಬೆಳಗಾವಿ, ಬಿಜಾಪುರ ಮತ್ತು ಧಾರವಾಡ ಈ ಒಂದು ಜಿಲ್ಲೆಯಲ್ಲಿ ಸೊ ಕಟಪ್ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ. ಸೊ ಆ ಒಂದು ಸಮಯದನ್ನು ತೆಗೆದುಕೊಂಡಾಗ ಸೊ ಎಲ್ಲ ಒಂದು ಕಡೆ ಅಥವಾ ಯಾವ ಒಂದು ಜಿಲ್ಲೆಗಳಿದ್ದಾವೆ ಸೊ ಎಲ್ಲ ಜಿಲ್ಲೆಯಲ್ಲಿ ಸೊ ಈ ಒಂದು ಕಟಪ್ ಏನು ಹೇಳಿದನಲ್ಲ ಇದಕ್ಕಿಂತ ಕಡಿಮೆ ನಿಲ್ಲುತ್ತೆ ಹೊರತು ಯಾವುದೇ ಕಾರಣಕ್ಕೂ ಸೊ ಜಾಸ್ತಿ ನಿಲ್ಲಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಇನ್ನು ಕಟಪ್ ಫಿಸಿಕಲ್ ವುಮೆನಲ್ಲಿ ಎಷ್ಟು ನಿಲ್ಬೋದು ಸರ್ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, GM ಅಲ್ಲಿ 60ರಿಂದ 65 ಅಂಕಗಳನ್ನ ಪಡೆದವರು, ಹಾಗೆ 3A ಯಲ್ಲಿ 59ರಿಂದ 64 ಅಂಕಗಳನ್ನ ಪಡೆದವರು, ಹಾಗೆ 3B ಯಲ್ಲಿ 60ರಿಂದ 64 ಅಂಕಗಳನ್ನ ಪಡೆದವರು, ಹಾಗೆ ಕ್ಯಾಟಗರಿ 1ರಲ್ಲಿ 59ರಿಂದ 63 ಅಂಕಗಳನ್ನ ಪಡೆದವರು, ಹಾಗೆ 2A ಯಲ್ಲಿ 58ರಿಂದ 61 ಅಂಕಗಳನ್ನ ಪಡೆದವರು, ಹಾಗೆ 2B ಯಲ್ಲಿ 57ರಿಂದ 60 ಅಂಕಗಳನ್ನ ಪಡೆದವರು, ಹಾಗೆ SC ಯಲ್ಲಿ 56ರಿಂದ 59 ಅಂಕಗಳನ್ನ ಪಡೆದವರು, ಹಾಗೆ ಇನ್ನು ST ಯಲ್ಲಿ 59ರಿಂದ 63 ಅಂಕಗಳನ್ನ ಪಡೆದವರು, ಹಾಗೆ PDP ಯಲ್ಲಿ
55ರಿಂದ 58 ಅಂಕಗಳನ್ನ ಪಡೆದಂಥ ಮಹಿಳಾ ಅಭ್ಯರ್ಥಿಗಳು ಏನಿದ್ರಿ, ಸೊ ಇವರು ಫಿಸಿಕಲ್ಗೆ ಅರ್ಹರಾಗ್ತಾರೆ. ನಾನು ಫೈನಲಲ್ಲಿ ಹೇಳ್ತಲ್ಲ, ಸೊ ಫಿಸಿಕಲ್ಗೆ ಅರ್ಹರಾಗ್ತೀರಾ. ಸೊ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಸೊ ಇದಕ್ಕಿಂತ ಕಡಿಮೆ ಅಂಕ ನಿಲ್ಲುತ್ತಾ ಹೊರತು ಸೊ ಜಾಸ್ತಿ ನಿಲ್ಲೋದಿಲ್ಲ. ನೆಕ್ಸ್ಟ್ ನೋಡೋಕ್ಕಾದ್ರೆ ಸೊ ಮೆನ್ 1:1 ಕಟ್ ಆಫ್ ಪ್ಯಾಟ್ ನಿಲ್ತದ ಸರ್ ಫೈನಲ್ ಆಗಿರ್ತಕ್ಕಂಥದ್ದು. ಸೊ ಮೆಡಿಕಲ್ಗೆ ಏನು ಕ್ವಾಲಿಫಿಕೇಶನ್ ಆಗ್ತಿರಲ್ಲ, ಸೊ ಅವರು ಫಿಸಿಕಲ್ ಆಗಿರ್ತದ. ಸೊ ಫಿಸಿಕಲಲ್ಲಿ 1:5 ಅನ್ನ ಕರೆದಿರ್ತಾರೆ, ಸೊ ಮೆಡಿಕಲಲ್ಲಿ 1:1 ಕರೀತಾರೆ. ಸೊ ಎಷ್ಟು ಪೋಸ್ಟ್ ಇದೆ, ಸೊ ಅಷ್ಟು ಪೋಸ್ಟ್ಗಳನ್ನ ಮಾತ್ರ 1:1 ಅಂದರೆ ಸೊ ಮೆಡಿಕಲ್ ಲಿಸ್ಟ್ಗೆ ಅರ್ಹರನ್ನು ಮಾಡಿರ್ತೀರಿ. ಸೊ ಆ ಒಂದು ಉದ್ದೇಶದಿಂದ ಸೊ ಮೆನ್ನಲ್ಲಿ ಸೊ ಎಷ್ಟು ಅಂಕಗಳನ್ನ ಪಡೆದರು ಈ ಒಂದು 1:1 ಕಟ್ ಆಫ್ನಲ್ಲಿ ನಿಲ್ಬೋದು ಅಂತಂದರೆ ಸ್ನೇಹಿತರೆ, ಸೊ GM ಅಲ್ಲಿ 73ರಿಂದ 77 ಅಂಕಗಳನ್ನ ಪಡೆದವರು. ಸೊ 1:1 ಏನು ಕಟ್ ಆಫ್ ಬರ್ತದ, ಸೊ ಸಿವಿಲ್ ನಾನ್ HK ಎಕ್ಸಾಮ್ ಬರುತ್ತೆ. ಸೊ 73ರಿಂದ 77 ಅಂಕ ಪಡೆದವರು ಸೊ 1:1 ಕಟ್ ಆಫ್ನಲ್ಲಿ ಸೊ ಏನು ಅಂಕಗಳನ್ನ ಪಡೆದವರು ಪಾಸ್ ಆಗುವಂಥ ಸಾಧ್ಯತೆ ಇರ್ತದೆ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ 3A ಅಲ್ಲಿ 70ರಿಂದ 74 ಅಂಕಗಳನ್ನ ಪಡೆದರು. ಹಾಗೆ 3B ಯಲ್ಲಿ 72ರಿಂದ 76 ಅಂಕಗಳನ್ನ ಪಡೆದರು. ಹಾಗೆ ಕೆಟಗರಿ 1ರಲ್ಲಿ ಸೊ 69ರಿಂದ 74 ಅಂಕಗಳನ್ನ ಪಡೆದರು. ಹಾಗೆ 2A ಯಲ್ಲಿ 69ರಿಂದ 73 ಅಂಕಗಳನ್ನ ಪಡೆದರು. ಹಾಗೆ 2B ಯಲ್ಲಿ 67ರಿಂದ 71 ಅಂಕಗಳನ್ನ ಪಡೆದವರು. ಹಾಗೆ SC ಯಲ್ಲಿ 65ರಿಂದ 70 ಅಂಕಗಳನ್ನ ಪಡೆದವರು. ಹಾಗೆ ST ಯಲ್ಲಿ 71ರಿಂದ 73 ಅಂಕಗಳನ್ನ ಪಡೆದವರು. ಹಾಗೆ PDF ಯಲ್ಲಿ 64ರಿಂದ 68 ಅಂಕಗಳನ್ನ ಪಡೆದವರು. ಹಾಗೆ ಎಕ್ಸ್ ಆರ್ಮಿಯಲ್ಲಿ ಸೊ 45ರಿಂದ 50 ಅಂಕಗಳನ್ನ ಪಡೆದವರು. ಸೊ ಈ ಒಂದು ಸಿವಿಲ್ PC ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಸೊ 1:1 ಕಟ್ ಆಫ್ ಲಿಸ್ಟ್ನಲ್ಲಿ ನಿಲ್ಲುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ವುಮೆನ್ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ನಿಲ್ತದ ಸರ್ 1:1 ಕಟ್ ಆಫ್ ಅಂತಂದರೆ ಸ್ನೇಹಿತರೆ, ಸೊ GM ಅಲ್ಲಿ 65ರಿಂದ ಸೊ 67 ಅಂಕಗಳನ್ನ ಪಡೆದವರು. 3A ಯಲ್ಲಿ 62ರಿಂದ 66 ಅಂಕಗಳನ್ನ ಪಡೆದವರು. 3B ಯಲ್ಲಿ 64ರಿಂದ 66 ಅಂಕಗಳನ್ನ ಪಡೆದವರು. ಹಾಗೆ ಇನ್ನು ಕೆಟಗರಿ 1ರಲ್ಲಿ 62ರಿಂದ 64 ಅಂಕಗಳನ್ನ ಪಡೆದವರು. ಇನ್ನು 2A ಯಲ್ಲಿ 61ರಿಂದ 63 ಅಂಕಗಳನ್ನ ಪಡೆದವರು. 2B ಯಲ್ಲಿ 60ರಿಂದ 63 ಅಂಕಗಳನ್ನ ಪಡೆದವರು. ಹಾಗೆ SC ಯಲ್ಲಿ 58ರಿಂದ 60 ಅಂಕಗಳನ್ನ ಪಡೆದವರು. ಹಾಗೆ ST ಯಲ್ಲಿ 63ರಿಂದ 65 ಅಂಕಗಳನ್ನ ಪಡೆದವರು. ಹಾಗೆ PDP ಯಲ್ಲಿ 57ರಿಂದ ಸೊ 61 ಅಂಕಗಳನ್ನ ಪಡೆದವರು. ಸೊ ಈ ಒಂದು ಸಿವಿಲ್ PC ನಾನ್ HK ವುಮೆನ್ನಲ್ಲಿ ಸೊ 1:1 ಕಟ್ ಆಫ್ನಲ್ಲಿ ತಾವು ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗಾಗಲೇ ಹೇಳಿದ್ದೇನೆ, ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಹೆಚ್ಚು ಆಗ್ಬೋದು, ಕೆಲವೊಂದಷ್ಟು ಜಿಲ್ಲೆಯಲ್ಲಿ ಸೊ ಕಡಿಮೆ ಆಗುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂದರೆ ಪ್ರಮುಖವಾಗಿರತಕ್ಕಂಥ CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಸೊ 1:1 ಆಗಿರ್ಬೋದು, ಫಿಸಿಕಲ್ನ ಕಟ್ ಆಫ್ ಆಗಿರ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದಲ್ಲಿ ಸಿವಿಲ್ CRDR ಆಗಿರ್ಬೋದು, ಹಾಗೆ ಸಿವಿಲ್ ನಾನ್ HK ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೊ ಫಿಸಿಕಲ್ನ ತಯಾರಿ ಯಾವ ರೀತಿಯಾಗಿರ್ತದೆ, ಸೊ ದೈಹಿಕ ಪರೀಕ್ಷೆ ತಯಾರಿ ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಸೊ ಮುಂದಿನ ಇರತಕ್ಕಂಥ ವಿಡಿಯೋದಲ್ಲಿ ನಾನು ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗಾಗಲೇ ಯಾರು ನಮ್ಮ ಒಂದು ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ, ದಯವಿಟ್ಟು ಜಾಯ್ನ್ ಆಗಿ. ಯಾಕಂದರೆ ಈ ಟೆಲಿಗ್ರಾಮ್ ಗುಂಪಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ಈ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ನೀಡ್ತಾ ಇರ್ತೀನಿ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಟೆಲಿಗ್ರಾಮ್ ಚಾನಲ್ನ ತಾವುಗಳು ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂದರೆ ಸೊ ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದ ನನಗೆ ತಿಳಿಸುತ್ತಾ ತಮಗೆಲ್ಲರಿಗೂ ವಂದನೆಗಳು.